ವಿಶುದ್ಧ ಮತ್ತು ಆಜ್ಞಾ, ಇದನ್ನು ನಾವು ಅತೀಂದ್ರಿಯ ಮನಸ್ಸು ಅಂತ ಕರಿತೀವಿ. ಅತೀಂದ್ರಿಯ ಭಾವಸ್ಥಿತಿ. ಅಂದರೆ ನಿಮಗೆ ಈ ಜಗತ್ತಿನ ಇತರ ವಿಷಯಗಳಿಗಿಂತ ನೀವು ಕೇಳಿದ್ರಲ್ಲ, ಹೇಗೆ ಓದದೆ, ಕೆಲವರು ಓದೋದೇ ಇಲ್ಲ, ಆದರೆ ಅವರು ಚೆನ್ನಾಗಿ ಮಾತಾಡ್ತಾರೆ. ರಮಣ ಮಹರ್ಷಿ ಅವರಿಗೆ ಓದು ಬರಹ ಬರ್ತಿರ್ಲಿಲ್ಲ, ಸಂಸ್ಕೃತ ಅಂತ ಓದೇ ಇಲ್ಲ. ಆದರೆ ಮಹಾಜ್ಞಾನಿಗಳು ಕೂಡ ಅವರ ಹತ್ರ ಬಂದು, ಗಣಪತಿ ಮುನಿಗಳು ಬಂದು ಅವ್ರ ಹತ್ರ ಕೇಳ್ತಾ ಇದ್ರು. ಗಣಪತಿ ಮುನಿಗಳು ಹೇಗೆ ಅಂದರೆ, ಪುಸ್ತಕ ಮೇಲಕ್ಕೆ ಹೆಸದ್ರೆ ಇದನ್ನು ಸ್ವಲ್ಪ ಅತಿರೇಕ ಅಂತ ಅನ್ಸ್ಬೋದು ತುಂಬ ಜನಕ್ಕೆ, ಆದರೆ ಅವ್ರನ್ನ ನೋಡಿದವರು ಇವತ್ತಿಗೂ ಅವ್ರ ಬಗ್ಗೆ, ನೀವು ಅರವಿಂದೋ ಆಶ್ರಮದಲ್ಲಿ ತಮಿಳ್ನಾಡಿಗೆ ಹೋದರೆ ಗೊತ್ತಾಗ್ತದೆ ನಿಮಗೆ. ಯಾರು ಗಣಪತಿ ಮುನಿಗಳು? ಗಣಪತಿ ಮುನಿಗಳು ಅನ್ನುವಂಥವ್ರು ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ. ರಮಣ ಮಹರ್ಷಿ ಅಂತ ಮೊಟ್ಟ ಮೊದಲಿಗೆ ಕರೆದವರೇ ಅವರು. ವೆಂಕಟರಮ ಆಗಿದ್ದವ್ರನ್ನ, ಅವರ ಜ್ಞಾನದ ಸ್ಥಿತಿಯನ್ನು ನೋಡಿ ಇವರು ಸಾಮಾನ್ಯರಲ್ಲ, ಮಹರ್ಷಿ, ಇವರು ರಮಣ ಮಹರ್ಷಿ ಅಂತ ಮೊದಲು ಕರೆದವರೇ. ಮೊಟ್ಟ ಮೊದಲ ರಮಣ ಮಹರ್ಷಿಯ ಒಂದು ರೀತಿಯ ಶಿಷ್ಯ ಅಂತ ಕರಿಬಹುದು. ಯಾರು ಅಂದರೆ ಗಣಪತಿ ಮುನಿಗಳು. ಪುಸ್ತಕಗಳ ಬಗ್ಗೆ ಅವರು ಪುಸ್ತಕವನ್ನು ಮೇಲಕ್ಕೆ ಹೆಸಿದ್ರೆ ಕೆಳಗೆ ಬೀಳುವಷ್ಟರಲ್ಲಿ ಆ ಪುಸ್ತಕ ಓದಿರ್ತಿದ್ರು. ಇದು ಅತಿರೇಕ ಅಂತ ಅನ್ಸ್ಬೋದು, ಆದರೆ ಇದನ್ನು ನೋಡಿದವರು ಇದ್ದಾರೆ, ದಾಖಲೆ ಮಾಡಿದವರು ಇದ್ದಾರೆ. ನೀವು ಆ ಪುಸ್ತಕದಲ್ಲಿ ಎಲ್ಲಿ ತೆಗೆದ್ರು ಅವ್ರು ಹೇಳ್ತಾ ಇದ್ರು. ಯಾರು? ರಮಣ, ಕಾವ್ಯಕಂಠ ಗಣಪತಿ ಮುನಿಗಳು. ಅಂತಹ ಮೇಧಾವಿ ಅಂಥವ್ರು ಬಂದು ರಮಣ ಮಹರ್ಷಿ ಕಾಲ ಹತ್ರ ಕೂರ್ತಾರೆ. ನಿಮ್ಮಷ್ಟು ಜ್ಞಾನ ನನಗಿಲ್ಲ, ನೀವು ದಯಮಾಡಿ ನನಗೆ ಶಿಷ್ಯನಾಗಿ ಸ್ವೀಕರಿಸಿ ಅಂತ. ಎಲ್ಲಿಂದ ಬಂತು ರಮಣ ಮಹರ್ಷಿಗೆ ಆ ಶಕ್ತಿ? ಓದೇ ಇಲ್ಲ. ಓದದಂಥ ಕಾವ್ಯಕಂಠ ಗಣಪತಿ ಮುನಿಗಳು ರಮಣ ಮಹರ್ಷಿಯ ಕಾಲ ಹತ್ರ ಬಂದು ಕೂರ್ತಾರೆ ಅಂದರೆ ಅವರ ಶಕ್ತಿ ಎಂಥದ್ದಿತ್ತು. ಹಾಗೆ ಎಲ್ಲಿಂದ ಬಂತು? ಹೇಗೆ ಬಂತು ಅಂದರೆ, ಯಾರಿಗೆ ವಿಶುದ್ಧ ಮತ್ತು ಆಜ್ಞಾಚಕ್ರ ಚೆನ್ನಾಗಿ ಕೆಲಸ ಮಾಡ್ತದೋ, ಯಾರಿಗೆ ಚೆನ್ನಾಗಿ ಅದು ಆಕ್ಟಿವ್ ಆಗಿದೆಯೋ ಅವರಿಗೆ ಸುಲಲಿತವಾಗಿ ಮಾತಾಡ್ತಾರೆ. ವಿಶುದ್ಧ ಚಕ್ರ ಜಾಗೃತಿಯಾಗಿದ್ದರೆ ವಾಕ್ ಸ್ಫುಟತ್ವ ಅಂತ ಕರಿತೀವಿ, ಒಳ್ಳೆಯ ಮಾತುಗಾರ ಆಗ್ತಾರೆ. ಆಜ್ಞಾಚಕ್ರ ತೆರೆದ್ರೆ, ನೀವು ಓದದೇ ಇದ್ದರೂ ನೀವು ಕಣ್ಣು ಮುಚ್ಚಿ ಕೂತು ಮನಸ್ಸನ್ನು ಅಲ್ಲಿ ನಿಲ್ಲಿಸಿದ್ರೆ, ನಿಮಗೇನು ವಿಷಯ ಬೇಕು, ಪ್ರಶ್ನೆ ಇದೆ, ಅಲ್ಲಿ ಮನಸ್ಸನ್ನು ಅಲ್ಲಿ ನಿಲ್ಲಿಸಿ ಪ್ರಶ್ನೆ ಕೇಳಿ, ನಿಮಗೆ ಎಲ್ಲ ಥರದ ಪ್ರಶ್ನೆಗಳಿಗೂ ಉತ್ತರ ಬರ್ತದೆ. ಅಂದರೆ ಜ್ಞಾನ ಅಲ್ಲಿ ಸ್ಫುರಿಸ್ತದೆ. ಅದಕ್ಕೆ ಅದನ್ನು ಆಜ್ಞಾಚಕ್ರ ಅಥವಾ ಗುರುಚಕ್ರ ಅಂತ ಕೂಡ ಅದನ್ನು ನಾವು ಕರಿತೀವಿ. ಹೀಗೆ ಕುಂಡಲಿ ಜಾಗೃತಿ ಆಗೋದು ಒಂದು ಭಾಗ, ಆದರೆ ಚಕ್ರಗಳು ಆಕ್ಟಿವ್ ಆದ್ರೇ ಜೀವನದಲ್ಲಿ ಈ ರೀತಿಯ ಪರಿವರ್ತನೆಗಳಾಗ್ತವೆ.